101 ಕುಂಭ ಮೇಳವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದು. ಒಂದು ಮಾತೆಯರ ಒಂದೇ ಥರದ ವಸ್ತ್ರಾಭರಣದೊಂದಿಗೆ ಮಾತೆಯರ ಪ್ರಮುಖ ಬೀದಿಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ತೆರಳಿ ಆ ಒಂದು ಕುಂಭವನ್ನು ಮತ್ತೆ ಈಶ್ವರ ದೇವಸ್ಥಾನದವರೆಗೆ ತೆಗೆದುಕೊಂಡು ಬಂದು ಆ ಒಂದು ನೀರನ್ನು ಈಶ್ವರನಿಗೆ ಸಮರ್ಪಿಸಿ. ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಎಲ್ಲರಿಗೂ ನಮಸ್ಕಾರ. ನಾನು ತಾಳಕೇರಿ ಗ್ರಾಮದವನು. ಯಮನೂರಪ್ಪ ತಂದೆ ಶಂಕರಪ್ಪ ಬೇಳೆ, ಜಿಲ್ಲಾ ತಾಲೂಕಾ BJP OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಈಗ ಮಾತಾಡೋ ಉದ್ದೇಶ ಏನಂತಂದರೆ, ನಮ್ಮ ತಾಳಕೇರಿ ಗ್ರಾಮದಲ್ಲಿ ಶ್ರೀ ಈಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿರುತ್ತೇವೆ. ಕಾರಣ ಈ 19ನೇ ತಾರೀಕಿನ ದಿವಸದಂದು 101 ಕುಂಭ ಮೇಳವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದು. ಅದಕ್ಕಾಗಿ ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಮಾತೆಯರ ಒಂದೇ ಥರದ ವಸ್ತ್ರಾಭರಣದೊಂದಿಗೆ ಮಾತೆಯರ ಪ್ರಮುಖ ಬೀದಿಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ತೆರಳಿ ಆ ಒಂದು ಕುಂಭವನ್ನು ಮತ್ತೆ ಈಶ್ವರ ದೇವಸ್ಥಾನದವರೆಗೆ ತೆಗೆದುಕೊಂಡು ಬಂದು ಆ ಒಂದು ನೀರನ್ನು ಈಶ್ವರನಿಗೆ ಸಮರ್ಪಿಸಿ ಆ ಒಂದು ನೀರಿನ ಅಭಿಷೇಕದ ಮುಖಾಂತರ ಈಶ್ವರನ ಪಾದಕ್ಕೆ ಸಮರ್ಪಿಸಿ ಮುಕ್ತಾಯಗೊಂಡು ತದನಂತರ ಮುಂದಿನ ಕಾರ್ಯಗಳನ್ನು ಇವತ್ತಿನ ದಿವಸ ನಾವು ಮಾಡ್ತಾಯಿದ್ದೇವೆ. ಹಾಗೆ ನಾಳೆ ದಿನಾಂಕ 20ನೇ ತಾರೀಕಿನಂದು ಉಚಿತವಾಗಿ ಸುಮಾರು 7 ಜೋಡಿಗಳ ಸಾಮೂಹಿಕ ವಿವಾಹವನ್ನು ಉಚಿತವಾಗಿ ನೆರವೇರಿಸಿಕೊಂಡು ಬಂದಿರುತ್ತೇವೆ. ಈ ಒಂದು ಈಶ್ವರ ದೇವಸ್ಥಾನ ಸತತ 4ನೇ ವರ್ಷದ್ದು ಪಾದಾರ್ಪಣೆಗೊಂಡಿದೆ. 4ನೇ ವರ್ಷವಾಗಿ ಉಚಿತವಾಗಿ ಪ್ರಮುಖ ಎಲ್ಲರೂ, ಯಾವುದೇ ಜಾತಿ ಭೇದ ಧರ್ಮ ಯಾವುದೇ ಇಲ್ಲದ ಪ್ರಮುಖ ಎಲ್ಲರೂ ಜೊತೆಗೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಊರಿನ ಪ್ರಮುಖ ಉತ್ಸಾಹದಿಂದ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಂದು ಯುವಕರು ಹಿರಿಯರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಮಠದ ಇವನ ಬಸವಂತ ಶಿವಯೋಗಿ ಮಠಾಧೀಶರಾದಂಥ ಶ್ರೀ ವೀರಭದ್ರಯ್ಯ ತಾತನವರು ಆ ಒಂದು ಸಾಮೂಹಿಕ ಯೋಗದಲ್ಲಿ ಸಾಮೂಹಿಕ ನೆರವೇರಿಸುವ ಮುಖಾಂತರ ಇವರು ಸಹ ಪ್ರತಿ ವರ್ಷವೂ ಇವರೇ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಈ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ತಾಳಕೇರಿ ಗ್ರಾಮದ್ದು ಆ ಒಂದು ಲಿಂಗ ಬಸವಂತ ಶಿವಯೋಗಿಗಳ ಲಿಂಗ ನಮ್ಮ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ನಾವು ಕೇಳಪಟ್ಟಿರ್ತಕ್ಕಂಥದ್ದು. ಹಾಗೆ ಈ ಒಂದು 108 ಅಡಿ ಎತ್ತರದ ಶಿವಲಿಂಗ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು 108 ಅಡಿ ಶಿವಲಿಂಗವನ್ನು ಪಡೆದಂಥ ನಮ್ಮೂರಿನ ಅತ್ಯಂತ ಹೆಮ್ಮೆಯ ವಿಷಯ. ಹಾಗೆ ಈ ಒಂದು ನಮ್ಮ ದೇವಸ್ಥಾನದಲ್ಲಿ 101 ಶಿವಲಿಂಗಗಳನ್ನು ನಾವಿವತ್ತು ಅದೊಂದು ಗುಡಿ ಕಾಣಬಹುದು. ಹಾಗೆ ಗರ್ಭಗುಡಿಯಲ್ಲಿ ಪರಮಾತ್ಮನ ಧರೆಗಿಳಿದು ಬಂದಂತೆ ಒಂದು ಪರಮಾತ್ಮನನ್ನು ಶಿವನ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅನೇಕ ನಮ್ಮ ಜಾತ್ರೆ ವಿಶೇಷತೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು 105 ಮಹಾ ಜಗದ್ಗುರುಗಳು ಈ ಒಂದು ಶಿವಲಿಂಗಕ್ಕೆ ಬಂದು ಈ ಶಿವಲಿಂಗವನ್ನು ಅನಾವರಣಗೊಳಿಸತಕ್ಕಂಥದ್ದು ವಿಶೇಷತೆ.